ವಿದ್ಯಾರ್ಥಿಗಳೇ, ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಪಾಠದ ಹೆಸರು ಅನುರಾಗೋದಯ ಅಂತ. ಅನುರಾಗ ಉದಯ ಅಂತ. ಅನುರಾಗ ಅಂದರೆ ಪ್ರೇಮ ಅಂತ, ಅದು ಉದಯ ಅಂದರೆ ಪ್ರಥಮ ಪ್ರೇಮ ಅನ್ನುವ ಅರ್ಥವನ್ನು ಕೊಡ್ತಕ್ಕಂಥ ಹೆಸರು ಈ ಪಾಠಕ್ಕಿದೆ ಅಂತ. ಇದು ಸಂಸ್ಕೃತ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಗದ್ಯ ಕೃತಿ. ಬಾಣಭಟ್ಟನ ಕಾದಂಬರಿ ಎಂಬತಕ್ಕಂತಹ ಗ್ರಂಥದಿಂದ ಆಯ್ದುಕೊಂಡಿರ್ತಕ್ಕಂಥ ಭಾಗ. ನೋಡಿ, ಸಂಸ್ಕೃತ ಸಾಹಿತ್ಯವನ್ನು ನಾವು ತೆಗೆದುಕೊಂಡಾಗ ಕವಿಗಳ ಎಲ್ಲ ರಚನೆಗಳನ್ನು ಕೂಡ ನಾವು ಕಾವ್ಯಂ ಎಂಬತಕ್ಕಂತಹ ಪದದಿಂದ ವ್ಯವಹರಿಸ್ತೀವಿ. ಕವೇಹೇ ಕರ್ಮ ಕಾವ್ಯಂ ಅಂತ. ಕವಿ ಏನೇನನ್ನ ರಚಿಸಿರ್ತಾನೆ ಅವೆಲ್ಲವೂ ಕೂಡ ಕಾವ್ಯಂ ಎಂಬತಕ್ಕಂತಹ ಶಬ್ದದಿಂದ ವ್ಯವಹ್ರಿಯತೆ ಅಂತ ಹೇಳ್ತಾರೆ. ಈ ಕಾವ್ಯವನ್ನು ವಿಭಾಗ ಮಾಡಿದಾಗ ನಾವು ಶ್ರವ್ಯ ಕಾವ್ಯಂ ಮತ್ತು ದೃಶ್ಯ ಕಾವ್ಯಂ ಅಂತ ಎರಡು ವಿಭಾಗಗಳನ್ನು ಈಗಾಗಲೇ ನಾವು ಹಿಂದೆ ಕೂಡ ಗಮನಿಸಿದ್ದೇವೆ. ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣಂತೆ. ಶ್ರವ್ಯ ಕಾವ್ಯಂ ಅಂದರೆ ಶ್ರವಣಕ್ಕೆ ಅಂದರೆ ಕೇಳಿಸ್ಕೊಳ್ಳೋದು ಮತ್ತು ಓದೋದು. ಉದಾಹರಣೆಗೆ ಕಾಳಿದಾಸನ ಕೃತಿಗಳನ್ನು ನಾವು ನೋಡಿದರೆ ಅವೆಲ್ಲಿ ರಘುವಂಶಂ, ಕುಮಾರ ಸಂಭವಂ, ಮೇಘದೂತಂ, ಋತುಸಂಹಾರಂ ಇವೆಲ್ಲವೂ ಕೂಡ ಶ್ರವ್ಯ ಕಾವ್ಯಗಳು ಅಂದರೆ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ದೃಶ್ಯ ಕಾವ್ಯವನ್ನು ನಾವು ನೋಡಿದಾಗ ಅದು ನೋಡುತ್ತೇವೆ, ಕೇಳಿಸ್ಕೊಳ್ಳೋದ್ರ ಜೊತೆಗೆ ಅಲ್ಲಿ ಪಾತ್ರಗಳ ಮೂಲಕ ಸಂಭಾಷಣೆಗಳಿರುತ್ತೆ ಮತ್ತು ಅಭಿನಯದಿಂದ ನಾವು ಅದನ್ನು ತೋರಿಸ್ಬೋದು. ಅದಕ್ಕೆ ರೂಪಕಂ ಅಂತಲೂ ಕೂಡ ಕರೀತಾರೆ. ಅದರಿಂದಾಗಿ ಕಾವ್ಯಂ ಈಗ ನಾವು ತೆಗೆದುಕೊಂಡಾಗ ಕಾವ್ಯಂ ದ್ವಿವಿಧಂ, ಶ್ರವ್ಯ ಕಾವ್ಯಂ ದೃಶ್ಯ ಕಾವ್ಯಂ ಚೇತಿ ಅಂತ. ದೃಶ್ಯ ಕಾವ್ಯಗಳನ್ನು ನಾವು ತೆಗೆದುಕೊಂಡಾಗ ನಾವು ಹಿಂದಿನ ಪಾಠದಲ್ಲಾಗಲೇ ಹೇಳಿದ್ವಿ, ಅದು ನಾಟಕ ಎಂಬತಕ್ಕಂಥ ಒಂದು ಹೆಸರಿನಿಂದ ಕರಿತೇವೆ. ಆದರೆ ಅದರಲ್ಲಿ 10 ಭೇದಗಳಿದೆ. ನಾಟಕ, ಪ್ರಕರಣ, ಬಾಣ, ಪ್ರಹಸನ, ಡಿಮ, ವ್ಯಾಯೋಗ, ಸಮೋಹಕಾರ, ವೀಥಿ, ಅಂಕ, ಹ್ಯಾಮೃಗ ಅಂತ. ಆದರೆ ನಾಟಕ ಅನ್ನೋ ಶಬ್ದದಿಂದ ವಿಶೇಷವಾಗಿ ಅದನ್ನು ಕರಿತೀವಿ. ಈಗ ಈ ಭಾಗಕ್ಕೆ ಬರೋಣಂತೆ. ಯಾವುದನ್ನು? ಶ್ರವ್ಯ ಕಾವ್ಯ. ಶ್ರವ್ಯ ಕಾವ್ಯದಲ್ಲಿ 2 ಪ್ರಧಾನವಾಗಿರ್ತಕ್ಕಂಥ ಭೇದಗಳಿದೆ. ಒಂದು ಪದ್ಯ ಕಾವ್ಯಂ ಅಂತ, ಇನ್ನೊಂದು ಗದ್ಯ ಕಾವ್ಯಂ ಅಂತ. ಕೆಲವು ಪದ್ಯ ಗದ್ಯ ಎರಡೂ ಮಿಶ್ರಣವಾಗಿರ್ತಕ್ಕಂಥದ್ದು ಕೂಡ ಇದೆ. ಅದನ್ನು ಚಂಪೂ ಕಾವ್ಯಂ ಅಂತ ಕರೀತಾರೆ. ಈಗ ನಾವು ಪದ್ಯ ಕಾವ್ಯಗಳ ಪರಿಚಯವನ್ನು ಒಂದಷ್ಟು ಮಾಡಿಕೊಂಡಿದ್ದೇವೆ. ಗದ್ಯ ಕಾವ್ಯದ ಪರಿಚಯವನ್ನು ಮಾಡ್ಕೋಬೇಕು. ಸಂಸ್ಕೃತದಲ್ಲಿ ಪದ್ಯ ಕಾವ್ಯಗಳು ಸಂಖ್ಯೆಯಲ್ಲಿ ಹೆಚ್ಚಿದೆ, ಗದ್ಯ ಕಾವ್ಯಗಳು ಸಂಖ್ಯೆಯಲ್ಲಿ ತುಂಬ ಕಡಿಮೆ ಇದೆ ಅಂತ. ಆಶ್ಚರ್ಯವಾಗುತ್ತೆ. ಪದ್ಯ ಬರೆಯೋದು ಸುಲಭವೋ ಗದ್ಯ ಸುಲಭವೋ ಅಂದರೆ ಆಧುನಿಕರೆಲ್ಲ ನಾವು ಹೇಳ್ತೀವಿ ಗದ್ಯ ಸುಲಭ ಪದ್ಯ ಕಷ್ಟ ಅಂತ. ಆದರೆ ಸಂಸ್ಕೃತ ಭಾಷೆಯಲ್ಲಿ ಪದ್ಯವೇ ಸುಲಭ, ಗದ್ಯ ರಚನೆ ಕಷ್ಟ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಗದ್ಯಂ ಕವೀನಾಂ ನಿಕಷಂ ವದಂತಿ. ನಿಕಷ ಅಂದರೆ ಒರೆಗಲ್ಲು ಅಂತ. ಚಿನ್ನ ಎಷ್ಟು ಶುದ್ಧವಾಗಿದೆ ಅಂತ ಪತ್ತೆ ಹಚ್ಚೋದಕ್ಕೆ ಹಿಂದೆ ಆ ಚಿನಿವಾರರ ಹತ್ರ ಒಂದು ಕಲ್ಲು ಇರ್ತಾ ಇತ್ತು. ಅದಕ್ಕೆ ನಿಕಷ, ಶಾಣ ಹೀಗೆಲ್ಲ ಕರೀತಾರೆ. ಒರೆಗಲ್ಲು ಅಂತಾರೆ. ಅದಕ್ಕೆ ಉಜ್ಜಿದಾಗ ಅದರಲ್ಲಿ ಚಿನ್ನದ ಅಂಶ ಎಷ್ಟಿದೆ ಅಂತ ಗೊತ್ತಾಗ್ತಾ ಇತ್ತಂತೆ. ಹಾಗೆ ಕವಿ ಗದ್ಯ ರಚನೆಯನ್ನು ಮಾಡಿದಾಗ ಅವನ ಸಾಮರ್ಥ್ಯ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅಂತ. ಬಹುಶಃ ಅನೇಕ ಕಾರಣಗಳಿರ್ಬೋದು. ಒಂದನ್ಸುತ್ತೆ, ಪದ್ಯಕ್ಕೆ ಅದರದೇ ಆದ ಮಿತಿಗಳಿವೆ. ಇಷ್ಟೇ ಅಕ್ಷರದಲ್ಲಿ ಮುಗಿಸ್ಬೇಕು, ಇಂಥದ್ದೇ ಛಂದಸ್ನಲ್ಲಿ ಮುಗಿಸ್ಬೇಕು, ಹೀಗೆ ಕೆಲವು ಮಿತಿಗಳು ಪದ್ಯದಲ್ಲಿ ಜಾಸ್ತಿ. ಅದರಿಂದಾಗಿ ಪದ್ಯದಲ್ಲಿ ಆ ಮಿತಿಯೊಳಗೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದೊಂದು ಚೌಕಟ್ಟಿನೊಳಗಡೆ ಕೆಲಸ ಆದಾಗ ಆಗುತ್ತೆ. ಗದ್ಯಕ್ಕೆ ಚೌಕಟ್ಟಿಲ್ಲ, ಅದು ತುಂಬ ದೊಡ್ಡದಾಗಿರ್ತಕ್ಕಂಥದ್ದು. ಆದ್ದರಿಂದ ಆ ಚೌಕಟ್ಟು ಇಲ್ಲದೆ ಹೋದ್ದನ್ನು ನಾವು ಒಂದು ಚೌಕಟ್ಟು ಹಾಕ್ಕೊಂಡು ಅದರೊಳಗೆ ಅದನ್ನು ಬರಿತಕ್ಕಂಥದ್ದು ಇದೆಯಲ್ಲ, ಅದು ಕವಿಗಳ ಸಾಮರ್ಥ್ಯಕ್ಕೆ ಒಂದು ಸತ್ವ ಪರೀಕ್ಷೆ ಆಗಿರುತ್ತೆ. ಆ ಕಾರಣದಿಂದ ಗದ್ಯಂ ಕವೀನಾಂ
ನಿಕಷಂ ವದಂತಿ ಎಂಬ ಮಾತನ್ನು ಹೇಳ್ತಾರೆ. ಮತ್ತು ಈ ಗದ್ಯ ಕಾವ್ಯವನ್ನು ಬರೆದವರ ಸಂಖ್ಯೆನೂ ಕೂಡ ಕಡಿಮೆ ಅಂತ. ದಂಡಿ, ಸುಬಂಧು, ಬಾಣಭಟ್ಟ ಇವರ ಹೆಸರುಗಳು ಪ್ರಸಿದ್ಧವಾಗಿದೆ. ಈ ದಂಡಿ ಎಂಬತಕ್ಕಂಥ ಕವಿ ದಶಕುಮಾರ ಚರಿತೆ ಎಂಬತಕ್ಕಂಥ ಗದ್ಯ ಕಾವ್ಯವನ್ನು ಬರೆದಿದ್ದಾನೆ. ಅಲ್ಲಿ ದಂಡಿಯ ಕಾವ್ಯದಲ್ಲಿ ದಂಡಿನ ಪದಲಾಲಿತ್ಯಂ ಅಂತ ಪದಗಳನ್ನು ಕುಣಿಸ್ತಾನಂತೆ, ಪದಗಳ ಲಲಿತತೆ ಇದೆ ದಂಡಿಯ ಕಾವ್ಯದಲ್ಲಿ ಅಂತ. ಹಾಗೆ ಬಾಣಭಟ್ಟನ ಹತ್ರ ಬಂದಾಗ ಬಾಣಭಟ್ಟನಿಗೆ ವಿಶೇಷವಾಗಿರ್ತಕ್ಕಂತಹ ಗೌರವ ಸಂಸ್ಕೃತ ಸಾಹಿತ್ಯದಲ್ಲಿದೆ. ಅದೇನೆಂದರೆ ಬಾಣೋಚ್ಛಿಷ್ಟಂ ಜಗತ್ಸರ್ವಂ ಅಂತ. ಹೇಗೆ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಎಂಬತಕ್ಕಂಥ ಮಾತಿದೆ, ವ್ಯಾಸರು ಹೇಳದೇ ಇರೋ ವಿಷಯವೇ ಇಲ್ಲ, ವ್ಯಾಸರು ಉಪಯೋಗಿಸದೇ ಇರತಕ್ಕಂಥ ಪದವೇ ಇಲ್ಲ ಅಂತ ನಾವು ಹೇಗೆ ಹೇಳ್ತೀವೋ ಹಾಗೆ ಆಧುನಿಕ ಸಾಹಿತ್ಯವನ್ನು ತೆಗೆದುಕೊಂಡಾಗ ಬಾಣನು ಪ್ರಯೋಗಿಸದೇ ಇರತಕ್ಕಂತಹ ಪದಗಳೇ ಇಲ್ಲ, ಅವನು ವರ್ಣಿಸದೇ ಇರತಕ್ಕಂಥ ರೀತಿಗಳೇ ಇಲ್ಲ, ಅವನು ಉಪಯೋಗಿಸದೇ ಇರತಕ್ಕಂಥ ಅಲಂಕಾರಗಳೇ ಇಲ್ಲ, ಅವನು ರಸಾನುಭವಕ್ಕೆ ಆಗ್ತಕ್ಕಂಥ ಪದ ರಚನೆ ಇದೆಯಲ್ಲ ಅದು ಅದ್ಭುತವಾದದ್ದು. ಆದ್ದರಿಂದಾಗಿ ಬಾಣೋಚ್ಛಿಷ್ಟಂ ಜಗತ್ ಸರ್ವಂ ಎಂಬತಕ್ಕಂಥ ಒಂದು ಮಾತಿದೆ. ಇಂತಹ ಬಾಣ ರಚಿಸಿರ್ತಕ್ಕಂಥದ್ದು ಎರಡು ಪ್ರಸಿದ್ಧವಾದ ಗದ್ಯ ಗ್ರಂಥಗಳು. ಒಂದು ಕಾದಂಬರಿ ಅಂತ, ಇನ್ನೊಂದು ಹರ್ಷಚರಿತಂ ಅಂತ. ಇವೆರಡಕ್ಕೂ ಕೂಡ ಎರಡು ಪ್ರಕಾರಗಳ ರೂಪದಲ್ಲಿ ಹೇಳ್ತಾರೆ, ಕಥಾ ಮತ್ತು ಆಖ್ಯಾಯಿಕಾ ಅಂತ. ಕಥಾ ಅಂದರೆ ಕಲ್ಪಿತವಾದದ್ದು, ಅದಕ್ಕೆ ಕಥೆ ಅಂತ ಕರೀತಾರೆ. ಕಥೆ ಅನ್ನೋ ಶಬ್ದಕ್ಕೆ ನಾವು ಈಗಲೂ ಕೂಡ ಗೊತ್ತು, ಅದು ಕಲ್ಪನೆ ಅಂತ. ಆದರೆ ಆಖ್ಯಾಯಿಕ ಅಂದರೆ ನಡೆದಿರ್ತಕ್ಕಂಥ ಘಟನೆ, ಅದಕ್ಕೆ ಸ್ವಲ್ಪ ವರ್ಣನಾ ಚಾತುರ್ಯವನ್ನು, ಸ್ವಲ್ಪ ಕಲ್ಪನೆ ಇದ್ದೇ ಇರುತ್ತೆ. ಕಲ್ಪನೆ ಇಲ್ಲದೆ ನಡೆದ ಘಟನೆಯನ್ನು ಹಾಗೆ ವರ್ಣಿಸಿದರೆ ಅದು ಕಾವ್ಯ ಅಂತ ಅನಿಸ್ಕೊಳ್ಳೋದಿಲ್ಲ. ಹಾಗೆ ಕಥಾರೂಪದಲ್ಲಿರ್ತಕ್ಕಂಥದ್ದು ಬಾಣನ ಕಾದಂಬರಿ ಗ್ರಂಥ, ಹಾಗೆ ಆಖ್ಯಾಯಿಕಾ ರೂಪದಲ್ಲಿರ್ತಕ್ಕಂಥದ್ದು ಬಾಣಭಟ್ಟನ ಹರ್ಷಚರಿತಂ. ಶ್ರೀಹರ್ಷನ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಘಟನೆಗಳನ್ನು ವರ್ಣಿಸಿರ್ತಕ್ಕಂಥದ್ದು, ಅದು ಕಾವ್ಯ ಸುಂದರವಾಗಿದೆ, ಅದು ಹರ್ಷಚರಿತಂ ಅಂತ. ಹಾಗೆ ಕಾದಂಬರಿ ಎಂಬತಕ್ಕಂಥದ್ದು ಬಾಣಭಟ್ಟನ ಒಂದು ಅಪೂರ್ವವಾಗಿರ್ತಕ್ಕಂಥ ಕೃತಿ. ಈ ಕಾದಂಬರಿ ಅನ್ನೋದು ಆ ಬಾಣಭಟ್ಟನ ಆ ಮಹಾಕಾವ್ಯದಲ್ಲಿ, ಗದ್ಯ ಕಾವ್ಯದಲ್ಲಿ ಬರತಕ್ಕಂಥ ಒಂದು ಸ್ತ್ರೀ ಪಾತ್ರ. ಆ ಸ್ತ್ರೀ ಪಾತ್ರಕ್ಕೆ ಕಾದಂಬರಿ ಅಂತ ಹೆಸರು. ಇದರ ಮೂಲ ಬೃಹತ್ ಕಥೆಯಿಂದ ಆಯ್ದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ದೊಡ್ಡದಾಗಿರ್ತಕ್ಕಂಥ ಕಥೆಗಳಿಗೆಲ್ಲ ಕಾದಂಬರಿ ಅನ್ನೋ ಹೆಸರು ಬಂತು ಅನ್ನೋ ಮಾತನ್ನು ಹೇಳ್ತಾರೆ. ಈ ಸಂಸ್ಕೃತ ಕವಿಗಳಲ್ಲೆಲ್ಲ ನಮಗೆ ಒಂದು ಸಮಸ್ಯೆ ಯಾವಾಗಲೂ ಕಾಡಿಸ್ತಾ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಈ ಕವಿಗಳ ಕಾಲ, ದೇಶ, ಅವರ ಬಗೆಗೆ ಹೆಚ್ಚಿನ ವಿವರಣೆಗಳು ಅಥವಾ ವಿವರಣೆಗಳೇ ಅವರ ಕಾವ್ಯಗಳಲ್ಲಿ ಸಿಗದೇ ಇರತಕ್ಕಂಥದ್ದು. ಕಾಳಿದಾಸನ ಬಗೆಗೆ ನಾವು ನೋಡಿಕೊಂಡ್ರೆ, ಕಾಳಿದಾಸನ ಕೃತಿಯಲ್ಲಿ ಹುಡುಕಿ ಅವನು ಉಜ್ಜಯಿನಿಯಲ್ಲಿ ಇದ್ದಿರಬಹುದು, ಅವನು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇದ್ದಿರಬಹುದು, ಹೀಗೆ ಕಲ್ಪನೆಯನ್ನು ಮಾಡಿಕೊಂಡು ಅದರಲ್ಲೂ ಕೂಡ ಪಂಡಿತರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಇವೆ. ಆದರೆ ಸಂಸ್ಕೃತದಲ್ಲಿ ಕೆಲವರದ್ದು ಮಾತ್ರ ನಿರ್ದಿಷ್ಟವಾದ ಕಾಲ ಇದೆ. ಅಂತಹ ನಿರ್ದಿಷ್ಟವಾದ ಕಾಲವನ್ನು ನಾವು ಬಾಣಭಟ್ಟನ ಬಗೆಗೆ ನೋಡ್ತಾ ಇದ್ದೇವೆ ಅಂತ. ಈ ಬಾಣಭಟ್ಟನ ಬಗೆಗೆ ಒಂದು ಚಿಕ್ಕ ಪರಿಚಯವನ್ನು ನೋಡಿ. ಗದ್ಯ ಸಾಮ್ರಾಜ್ಯ ಸಾರ್ವಭೌಮ ಅಂತ. ಗದ್ಯವೇ ಒಂದು ಸಾಮ್ರಾಜ್ಯ, ಆ ಸಾಮ್ರಾಜ್ಯಕ್ಕೆ ಒಬ್ಬ ಅಧಿಪತಿ ಇದ್ದರೆ ಅವನು ಬಾಣ. ಇತಿ ವಿಖ್ಯಾತಃ ಬಾಣಭಟ್ಟಃ ಮಹಾರಾಜ ಹರ್ಷವರ್ಧನಸ್ಯ ಆಸ್ಥಾನೆ ಕವಿರಾಸೀತ್. ಇತಿಹಾಸ ಪ್ರಸಿದ್ಧ ವ್ಯಕ್ತಿ ಹರ್ಷವರ್ಧನ ಅಂತ. ಅವನು ಉತ್ತರಾಪಥೇಶ್ವರ ಅಂತ ಬಿರುದನ್ನು ಪಡೆದಿರ್ತಕ್ಕಂಥವನು. ಅಂತಹ ಹರ್ಷವರ್ಧನದ ಆಸ್ಥಾನದಲ್ಲಿದ್ದ ಕವಿ. ಶ್ರೀ ಹರ್ಷವರ್ಧನಸ್ಯ ಕಾಲ ಷಡುತ್ತರ ಷಟ್ಶತತಃ ಆರಭ್ಯ ಅಷ್ಟಚತ್ವಾಂಶದುತ್ತರ ಷಟ್ಶತ, ಅಂದರೆ ಕ್ರಿಸ್ತಶಕ 606ರಿಂದ 648 ಇದು ಹರ್ಷವರ್ಧನನ ಆಳ್ವಿಕೆಯ ಕಾಲ. ಇತಿ ಐತಿಹಾಸಿಕತೆಯ ಪ್ರಸಿದ್ಧ. ಇತಿಹಾಸವನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಹರ್ಷವರ್ಧನನ ಆಳ್ವಿಕೆಯ ಕಾಲ. ಅತಃ ಬಾಣಸ್ಯ ಕಾಲ
ಕ್ರಿಸ್ತಶಕ ಸಪ್ತಮಶತಕಸ್ಯ ಆದಿಭಾಗ ಇತಿ ವಕ್ತುಂ ಶಕ್ಯತೆ. ಅಂದರೆ 606 ಅಂದಾಗ ಅದು ಅವನ ಕಾಲ, ಆಳ್ವಿಕೆಯ ಕಾಲವಾದ್ದರಿಂದ ಇದು 7ನೇ ಶತಮಾನದ ಆರಂಭ. ಅಂದರೆ ನಿರ್ದಿಷ್ಟವಾದ ಕಾಲ ನಮಗೆ ಹರ್ಷವರ್ಧನನ ಆಸ್ಥಾನದಲ್ಲಿ ಈತ ಇದ್ದದ್ರಿಂದ ಗೊತ್ತಾಗುತ್ತೆ. ಇನ್ನು ಬಾಣ ಹರ್ಷಚರಿತ್ರೆಯಲ್ಲಿ ತನ್ನ ಪೂರ್ವಜರ ಬಗೆಗೆ ತುಂಬ ವಿವರಣೆಯನ್ನೆಲ್ಲ ಕೊಟ್ಕೊಂಡ್ಬಂದಿದ್ದಾನೆ. ನಮ್ಮ ತಂದೆ ತಾಯಿಗಳು ಎಂಥವರು, ಯಾವ ಊರಲ್ಲಿದ್ವಿ, ಹೀಗೆಲ್ಲ. ಅದರಿಂದಾಗಿ ಬಾಣನ ದೇಶ ಕಾಲ ಬಗೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಶಯಗಳಾಗಲಿ ಭಿನ್ನಾಭಿಪ್ರಾಯಗಳಾಗಲಿ ಇಲ್ಲವೇ ಇಲ್ಲ. ಬಾಣಸ್ಯ ಪಿತಾ ಚಿತ್ರಭಾನು ಮಾತಾ ಚ ರಾಜದೇವಿ ಅಂತ ತಂದೆ ತಾಯಿಗಳ ಬಗೆಗೆ ಅವನು ಹೇಳ್ಕೊಂಡಿದ್ದಾನೆ. ಮತ್ತು ಇವನು ಊರು ಯಾವುದು ಅಂದರೆ ಶೋಣಾ ನದಸ್ಯ ತಟೆ ಪ್ರೀತಿಕೂಟ ನಗರೆ ಸಹ ಪ್ರತಿವಸತಿ ಸ್ಮ. ಶೋಣಾ ನದ ನದಿ 2 ಪದಗಳನ್ನು ಸಂಸ್ಕೃತದಲ್ಲಿದೆ. ಶೋಣಾ ನದ ತೀರದಲ್ಲಿರ್ತಕ್ಕಂಥ ಪ್ರೀತಿಕೂಟ, ಇದೆಲ್ಲ ಚರಿತೆ ಬಾಣಸ್ಯ ವಂಶವೃಕ್ಷ ವಿಸ್ತೃತತೆಯ ವರ್ಣಿತಃ. ಪ್ರಜಾಪತಿಯಿಂದ ಹಿಡಿದು ತನ್ನವರೆಗೆ ಯಾರ್ಯಾರು ಎಲ್ಲೆಲ್ಲಿದ್ದರೂ ಅವರ ಪೂರ್ಣ ವಿವರಣೆಯನ್ನು ವಂಶವೃಕ್ಷದನ್ನೇ ಕೊಟ್ಟಿದ್ದಾನೆ. ಈ ಕಾದಂಬರಿಯನ್ನು 2 ವಿಭಾಗವಾಗಿ ಮಾಡಿದ್ದಾರೆ. ಕಾದಂಬರಿ ಕಾವ್ಯಸ್ಯ ಪೂರ್ವಾರ್ಧಂ ಬಾಣಭಟ್ಟೇನ ರಚಿತಂ ತಥಾ ತಸ್ಯ ಮರಣಾನಂತರಂ ಪುತ್ರೇಣ ಭೂಷಣಭಟ್ಟೇನ ಉತ್ತರಾರ್ಧಂ ಲಿಖಿತಂ. ಈಗ ಇದು ಕಥಾ ಎಂಬತಕ್ಕಂಥ ಒಂದು ವಿಭಾಗಕ್ಕೆ ಸೇರಿಕೊಳ್ಳುತ್ತೆ. ಕಥಾ ಪ್ರಕಾರಕಂ ಗದ್ಯ ಕಾವ್ಯಮಿದಂ ಬೃಹತ್ ಕಥಾಂ ಆಶ್ರಿತ್ಯ ರಚಿತಂ. ಸಂಸ್ಕೃತದಲ್ಲಿ ಕಥಾ ಸರಿತ್ಸಾಗರ, ಬೃಹತ್ ಕಥೆ ನಮ್ಗೆ ಗೊತ್ತಿದೆ. ಅವೆರಡು ಅತ್ಯಂತ ಪ್ರಸಿದ್ಧವಾದ ಎಲ್ಲ ಕಥೆಗಳಿಗೂ ಆಗರ, ಅದರಿಂದ ಆರಿಸ್ಕೊಂಡಿದ್ದು ಅಂತ ಹೇಳ್ತಾರೆ. ಇವನ ಬಗೆಗೆ ತುಂಬ ರೀತಿಯಾಗಿರ್ತಕ್ಕಂತಹ ಪ್ರಶಂಸಾ ಮಾತುಗಳಿದೆ. ಅದರಲ್ಲಿ ಒಂದು ಬಾಣೋಚ್ಛಿಷ್ಟಂ ಜಗತ್ ಸರ್ವಂ ಎಂಬತಕ್ಕಂಥದ್ದು. ಇನ್ನು ಬಾಣನ ಬಗೆಗೆ ಕನ್ನಡದ ಕೆಲವರು ಹೇಳಿರ್ತಕ್ಕಂಥ ವಿಮರ್ಶಾತ್ಮಕವಾದ ಮಾತು ಅಂತ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ಹೇಳ್ತಾರೆ. ಬಾಣನದು ಸರಿಸಾಟಿ ಇಲ್ಲದ ಪ್ರತಿಭೆ. ಸಂಸ್ಕೃತ ಭಾಷೆ ಇವನ ಮುಂದೆ ಕೈ ಮುಗಿದು ನಿಲ್ಲುತ್ತದೆ. ಸಂಸ್ಕೃತದ ಗದ್ಯ ಸಾಹಿತ್ಯದಲ್ಲಿ ಇವನೇ ಸಾರ್ವಭೌಮ. ಹೇಗೆ ಆನೆ ನಡೆದದ್ದೇ ದಾರಿ ಅಂತ ಹೇಳ್ತೀವಲ್ಲ, ಅವನನ್ನು ಅನುಸರಿಸೋದಕ್ಕೂ ಕೂಡ ಉಳಿದವರಿಂದ ಸಾಧ್ಯವಾಗಲಿಲ್ಲ. ಕಾದಂಬರಿಗೆ ಕಾದಂಬರಿಯೇ ಉಪಮಾನ. ಬಾಣಭಟ್ಟನ ಕೃತಿಯ ನಾಯಿಕೆ ಕಾದಂಬರಿ. ಆದರೆ ಮುಂದೆ ಕನ್ನಡದ ಕಥಾಪ್ರಬಂಧದ ಪ್ರಕಾರಕ್ಕೆಲ್ಲ ಕಾದಂಬರಿ ಎಂದು ಹೆಸರಾಯಿತು. ಬಾಣಭಟ್ಟನ ಪಾಂಡಿತ್ಯ ಒಂದು ಅದ್ಭುತ, ಅವನ ಮೇರುಕೃತಿ ಕಾದಂಬರಿ ಕೂಡ. ಹಾಗೆ ಬೇಂದ್ರೆ ಅವರು ಹೇಳ್ತಾರೆ, ಬಾಣಭಟ್ಟನ ಕಾದಂಬರಿಯನ್ನು ಓದದ ಸಂಸ್ಕೃತ ವಿದ್ವಾಂಸ ಯಾರು? ಅದರ ಹೆಸರನ್ನು ಕೇಳದ ಸಂಸ್ಕೃತ ಪಂಡಿತ ಅಂದರೆ ಎಂಥವನವನು? ಕನ್ನಡ ಸಾಹಿತ್ಯದಲ್ಲಿ ಅನೇಕ ಶತಮಾನಗಳ ಪೂರ್ವದಲ್ಲಿ ಆ ಕೃತಿ ಅನುವಾದಿತವಾಯಿತು. ಅದರ ಕವಿ ನಾಗವರ್ಮ, ಅವನು ಕನ್ನಡಕ್ಕೆ ಅನುವಾದ ಮಾಡಿದವನು. ಬಾಣನ ಸಂಸ್ಕೃತ ಗೌಡಿ ಎಂಬತಕ್ಕಂಥ ಒಂದು ರೀತಿ ಇದೆ, ಗೌಡಿಯ ಪಾಂಚಾಲಿ ಎಂಬತಕ್ಕಂಥ ರೀತಿಗಳಿದೆ. ಅದನ್ನು ಕನ್ನಡ ಪ್ರೌಢಿಯನ್ನು ಪಡೆದು ಅಂದಿನ ವಿದ್ಯಾವಂತಿಕೆಗೆ ಭೂಷಣಪ್ರಾಯವಾಗಿದೆ ಅಂತ ಬೇಂದ್ರೆಯವರು ಹೇಳಿದ್ದಾರೆ. ಹಾಗಾಗಿ ಬಾಣನ ಕಾದಂಬರಿಯನ್ನು ಹೊಗಳದ ವ್ಯಕ್ತಿಗಳೇ ಇಲ್ಲ. ಅತ್ಯಂತ ಸುಂದರವಾಗಿರ್ತಕ್ಕಂತಹ ಮಹಾಕಾವ್ಯ ಇದು. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪೂರ್ವ ಕಥೆಯನ್ನು ನಾವೀಗ ಗಮನಿಸೋಣಂತೆ. ಈ ಬಾಣನ ಕಾದಂಬರಿ ಪ್ರಾರಂಭವಾಗ್ತಕ್ಕಂಥದ್ದು ಶೂದ್ರಕ ಎಂಬತಕ್ಕಂಥ ಒಬ್ಬ ಮಹಾರಾಜ ಇರ್ತಾನೆ. ಅವನ ವರ್ಣನೆ ಬರುತ್ತೆ ಉಜ್ಜಯಿನಿಯಲ್ಲಿ. ಆ ಮಹಾರಾಜನ ಆಸ್ಥಾನಕ್ಕೆ ಒಂದು ದಿವಸ ಒಬ್ಬ ಬೇಡತಿ ಒಂದು ಚಿನ್ನದ ಪಂಜರದಲ್ಲಿ ಒಂದು ಗಿಳಿಯನ್ನು ಇಟ್ಕೊಂಡು ಬರ್ತಾಳೆ. ಬಂದಾಗ ಈ ಗಿಳಿ ಮನುಷ್ಯರ ಹಾಗೆ ಮಾತನಾಡುತ್ತೆ. ಇದಕ್ಕೆ ತುಂಬ ಜ್ಞಾನ ಇದೆ ಅಂತ ಆ ಗಿಳಿಯ ಬಗೆಗೆ ಹೇಳ್ತಾಳೆ. ಇದು ರಾಜನಿಗೆ ತಿಳಿಸಲಾಗುತ್ತೆ.
ರಾಜನ ಮಂತ್ರಿಗಳು ಹೇಳ್ತಾರೆ, ಅಯ್ಯೋ ಈ ತರಹ ಗಿಳಿಗಳ ಮಾತೆಲ್ಲ ಕೇಳಿದ್ದೀವಿ, ಒಂದು 4 ಮಾತು ಕಲಿಸಿರ್ತಾರೆ, ಅದನ್ನೇ ಮತ್ತೆ ಪುನರಾವರ್ತನೆ ಮಾಡ್ತವೆ ಹೊರತು ಹೇಳ್ಕೊಟ್ಟಿದ್ದಷ್ಟನ್ನೇ ಹೇಳ್ತೇವೆ ಹೊರತು ಅವಕ್ಕೆ ಜ್ಞಾನ ಏನಿರಲ್ಲ ಅಂತ. ಆದರೂ ಕೂಡ ಇದು ವಿಶೇಷವಾಗಿರ್ತಕ್ಕಂಥ ಗಿಳಿ ಅಂತ ಹೇಳಿದ್ರಿಂದಾಗಿ ಆದರೂ ನೋಡಬೇಕು ಅನ್ನೋ ಕುತೂಹಲ ರಾಜನಿಗೆ ಕೂಡ ಇರುತ್ತೆ. ಅವನು ತನ್ನ ಬೆಳಗಿನ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಮಧ್ಯಾಹ್ನ ನಂತರದಲ್ಲಿ ತನ್ನ ಆಸ್ಥಾನದಲ್ಲಿ ಕೂತಾಗ ಆಕೆಯನ್ನು ಕರೆಸಿ ಅದೇನು ಅಂತ. ಆಗ ಆ ಗಿಳಿಯನ್ನು ತೆಗೆದಾಗ ಅದು ಈಚೆಗೆ ಬಂದು ಅದರಷ್ಟೊಳಗೆ ಗಿಳಿಗೆ ಆಹಾರವನ್ನು ಕೂಡ ಕೊಟ್ಟಾಗಿರುತ್ತೆ, ಅದು ಸ್ವಸ್ಥವಾಗಿ ಆರೋಗ್ಯವಾಗಿರುತ್ತೆ. ಅದು ಈಚೆಗೆ ಬಂದು ರಾಜನಿಗೆ ನಮಸ್ಕಾರ ಮಾಡಿಬಿಟ್ಟು ಒಂದು ಆರ್ಯ ಎಂಬತಕ್ಕಂಥ ಒಂದು ಪದ್ಯದನ್ನು ಹೇಳುತ್ತೆ. ಅದು ಆಶ್ಚರ್ಯವಾಗುತ್ತೆ. ಆ ಪದ್ಯವನ್ನು ಕೇಳಿದಾಗ ರಾಜನನ್ನು ಹೋಳ್ತಕ್ಕಂಥ ಪದ್ಯ ಬರುತ್ತೆ. ಅದು ಸ್ತನಯುಗ ಮಶ್ರುಸ್ನಾತಂ ಎಂಬತಕ್ಕಂಥ ಪ್ರಾರಂಭವಾಗ್ಬಿಟ್ಟು, ನಿನ್ನ ಶತ್ರುಗಳ ಸ್ತ್ರೀಯರ ಸ್ತನಯುಗಗಳು ವ್ರತವನ್ನು ಆಚರಣೆ ಮಾಡ್ತಾ ಇವೆಯೋ ಅನ್ನುವಂತೆ ಇದೆ ಅಂತ ಇತ್ಯಾದಿ ಹೇಳುತ್ತೆ. ಆಗ ರಾಜನಿಗೂ ಆಶ್ಚರ್ಯವಾಗುತ್ತೆ, ಇದೇನು ಅದ್ಭುತವಾಗಿರ್ತಕ್ಕಂಥದ್ದು, ಏನು ಹೇಳುತ್ತೆ ಅಂತ. ವೈಶಂಪಾಯನ ಅಂತ ತನ್ನ ಹೆಸರು ಆ ಗಿಳಿ ತನ್ನ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭವಾಗುತ್ತೆ. ವಿಂಧ್ಯಾಟವಿ ಅಂತ ಒಂದು ದೊಡ್ಡ ಕಾಡು, ಆ ಕಾಡಿನಲ್ಲಿ ನಾನು ನಮ್ಮ ತಂದೆಯ ಜೊತೆಗೆ ವಾಸವಾಗಿದ್ದೆ, ಹೀಗೆ ಕಥೆ ಪ್ರಾರಂಭವಾಗುತ್ತೆ. ಅದಾದಮೇಲೆ ಅದರ ಕಥೆಯಿಂದಲೇ ಮುಂದುವರ್ಕೊಂಡು ಹೋಗುತ್ತೆ. ಅನೇಕ ಜನ್ಮಗಳ ಕಥೆಗಳು ಒಂದೊಂದು ಸುರುಳಿ ಸುತ್ತಿ ಬಿಡಿಸ್ಕೊಳ್ತಾ ಬರುತ್ತೆ. ಅಂತಹ ಅದ್ಭುತವಾಗಿದ್ದ ಕಥಾ ಸಾಹಿತ್ಯ ಈ ಕಾದಂಬರಿ ಎಂಬತಕ್ಕಂಥದ್ದು. ಈಗ ನಮಗೆ ಪಠ್ಯವಾಗಿರ್ತಕ್ಕಂಥ ಭಾಗ ಇದೆಯಲ್ಲ, ಇದನ್ನು ಅನುರಾಗೋದಯ ಅನ್ನೋ ಹೆಸರಿನಿಂದ ಕರಿತಾ ಇದ್ದೀವಿ. ಇಲ್ಲಿ ಅನುರಾಗ ಉದಯವಾಗುತ್ತೆ ಅಂತ. ಯಾರ್ಯಾರಿಗೆ ಅನುರಾಗ ಉದಯವಾಗುತ್ತೆ ಅನ್ನೋದನ್ನು ನಾವೀಗ ಗಮನಿಸೋಣಂತೆ. ಈಗ ಇದಕ್ಕೆ ಈ ಕಥೆ ಪ್ರಾರಂಭವಾಗಿ ಮೊದಲು ಹಿಂದೆ ಒಂದಷ್ಟು ನಡೆದಿರಬೇಕಲ್ಲ. ಯಾಕೆಂದರೆ ನಿಮಗೆ ಯಾವ ಕಥಾಭಾಗವನ್ನು ಆಯ್ಕೊಂಡಿದ್ದೇವೋ ಆ ಆಯ್ದ ಭಾಗ ಅದರ ಹಿಂದೆ ಏನು ಘಟನೆ ನಡೀತು ಅಂತ ಗೊತ್ತಾದರೆ ಮುಂದಿನದಕ್ಕೆ ಸುಲಭವಾಗುತ್ತೆ ಅಂತ. ಅದನ್ನು ಪೂರ್ವಕಥಾ ಅಂತ ಕರೀತಾರೆ. ಉಜ್ಜಯಿನಿ ದೇಶಸ್ಯ ರಾಜ ತಾರಾಪೀಡ ಸ್ವಪುತ್ರಂ ಚಂದ್ರಾಪೀಡಂ ಯೌವರಾಜ್ಯೆ ನಿಯೋಜಿತವಾನ್. ತಾರಾಪೀಡನಿಗೆ ಒಬ್ಬ ಮಗ ಇರ್ತಾನೆ, ಅವನಿಗೆ ಚಂದ್ರಾಪೀಡ ಅಂತ ಹೆಸರು. ಅವನಿಗೆ ಯುವರಾಜನನ್ನಾಗಿ ಪಟ್ಟಾಭಿಷೇಕ ಮಾಡ್ತಾನೆ. ತದನು ಚಂದ್ರಾಪೀಡ ಸೇನಾಬಲೈ ಸಹ ದಿಗ್ವಿಜಯ ಯಾತ್ರಾ ಪ್ರಸ್ಥಿತವಾನ್. ಯುವರಾಜನನ್ನಾಗಿ ಮಾಡಿದ ಕೂಡಲೇ ಅವನಿಗೆ ಅನುಭವ ಬರಬೇಕಲ್ಲ, ಅದಕ್ಕಾಗಿ ಏನು ಮಾಡ್ತಾರೆ, ಅವನಿಗೆ ಒಂದಷ್ಟು ಸೈನ್ಯವನ್ನು ಕೊಟ್ಬಿಟ್ಟು, ನೋಡು ಸುತ್ತಮುತ್ತ ಇರ್ತಕ್ಕಂಥ ರಾಜ್ಯವನ್ನು ನಿನಗೆ ಯಾವ್ಯಾವುದನ್ನು ಗೆಲ್ಲಕ್ಕೆ ಸಾಧ್ಯ ಅದನ್ನು ಗೆದ್ದು ಬಾ, ಮತ್ತು ಏನೇನು ಪ್ರದೇಶಗಳಲ್ಲಿ ಯಾವ್ಯಾವ ಪ್ರದೇಶಗಳಲ್ಲಿ ನೀನು ಸುತ್ತೀಯೋ ಅಲ್ಲೆಲ್ಲ ಏನೇನು ಅನುಭವ ಆಗುತ್ತೋ ಆ ಅನುಭವಗಳನ್ನೆಲ್ಲ ಗಳಿಸ್ಕೊಂಡು ಬಾ ಅಂತ. ಅನುಭವ ಗಳಿಸಿದ ಮೇಲೆ ರಾಜನಾಗಿ ಆಡಳಿತ ನಡೆಸೋದು ಬಹಳ ಸುಲಭ. ಹಾಗೆ ದಿಗ್ವಿಜಯ ಯಾತ್ರೆಗಾಗಿ ಹೊರಡ್ತಾನೆ ಯಾರು, ಚಂದ್ರಪೀಡ. ಕ್ರಮೇಣ ಸಂಚರತ ಅನೇನ, ಹೀಗೆ ಒಂದೊಂದು ಕಡೆಯಿಂದ ಹೋಗ್ತಾನೆ. ಅದರ ವರ್ಣನೆ ಕಾದಂಬರಿಯಲ್ಲಿ ತುಂಬ ಚೆನ್ನಾಗಿದೆ. ಅವನು ಕೈಲಾಸ ಪರ್ವತ ಪ್ರದೇಶ ಪ್ರಾಪ್ತ, ಹಿಮಾಲಯದ ಕೈಲಾಸ ಪ್ರದೇಶಕ್ಕೆ ಹೋಗ್ತಾನೆ. ತತ್ರ ಏಕಸ್ಮಿನ್ ಪ್ರದೇಶೆ ಅಚ್ಚೋದ ಸರಹ ವೀಕ್ಷ, ಅಲ್ಲೊಂದು ದೊಡ್ಡ ಸರೋವರವಿರುತ್ತೆ, ಅದಕ್ಕೆ ಅಚ್ಚೋದ ಸರಹ ಅಂತ. ಸರಹ ಸರಸಿ ಸರಾಂಸಿ, ಇದು ನಪುಂಸಕಲಿಂಗ, ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಸರಹ ಅಂತಾಗುತ್ತೆ. ಅಚ್ಚೋದ ಅಂದರೆ ಅಚ್ಚ ಉದ ಅಂದರೆ ಉದಕಂ, ಸ್ವಚ್ಛವಾದ ತಿಳಿ ನೀರನ್ನು ಹೊಂದಿರತಕ್ಕಂಥ ಸರೋವರವಾದ್ದರಿಂದ ಅದಕ್ಕೆ ಅಚ್ಚೋದ ಅಂತ ಕರೀತಾ ಇದ್ರು. ದೊಡ್ಡ ಸರೋವರ, ತುಂಬ ಚೆನ್ನಾಗಿರೋದು. ಕಾದಂಬರಿಯಲ್ಲಿ ಅದರ ವರ್ಣನೆ ತುಂಬ ದೊಡ್ಡದಾಗಿ ಬರುತ್ತೆ. ಆ ಅಚ್ಚೋದ ಸರವನ್ನು ನೋಡ್ತಾನೆ. ಅಲ್ಲಿಂದ ತಸ್ಯ ದಕ್ಷಿಣೇ ತೀರೆ, ಅದರ ಬಲಭಾಗದಲ್ಲಿ ಏಕಂ ಪ್ರಾಚೀನ ಶಿವಾಲಯಂ ಪ್ರಾಪ್ತವಾನ್, ಅಲ್ಲೊಂದು ಶಿವಾಲಯ, ಈಶ್ವರನ ಪಾಳುಗುಡಿ ಇದೆ. ಅಲ್ಲಿ ತತ್ರ ಏಕಸ್ಮಿನ್ ಪ್ರದೇಶೆ, ಅಲ್ಲಿ ಹೋಗ್ತಾನೆ. ಹೋಗ್ಬಿಟ್ಟು ಶ್ವೇತವಸ್ತ್ರಧಾರಿಣಿ ಧೃತನಿಯಮಾಂ ಕಾಮಪಿ ಕನ್ಯಕಾಂ ಅಪಶ್ಯತ್. ಅಲ್ಲೊಬ್ಳು ಶ್ವೇತವಸ್ತ್ರಧಾರಿಣಿ, ಬಿಳಿಯ ಬಟ್ಟೆಗಳನ್ನು ಸೀರೆಯನ್ನು ತೊಟ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾಳೆ. ವಸ್ತ್ರಧಾರಿಣಿಯಾಗಿದ್ದು ಧೃತ ವ್ರತಧಾರಿಣಿಯಾಗಿದ್ದಾಳೆ. ಅಂತಹ ಕನ್ಯಕ ಅಂದರೆ ಯುವತಿಯನ್ನು ನೋಡ್ತಾನೆ. ಸಾಮಾನ್ಯವಾಗಿ ತಪಸ್ಸನ್ನು ಮಾಡ್ತಕ್ಕಂಥವ್ರು, ಏನಾದರೂ ಸಾಧನೆ ಮಾಡ್ತಕ್ಕಂಥವ್ರು
ಸ್ತ್ರೀಯರಲ್ಲಿ ವೃದ್ಧೆಯರು ಬಂದು ತಪಸ್ ಮಾಡ್ತಕ್ಕಂಥದ್ದು ಇರಬಹುದು, ಪುರುಷರಲ್ಲಿ ಎಲ್ಲ ವಯಸ್ಸಿನವರು ಕೂಡ ಇರ್ತಾರೆ. ಆದರೆ ಇಂತಹ ಯುವತಿ ತಾನು ಜೀವನದಲ್ಲಿ ಅನುಭವಿಸಬೇಕಾಗಿರ್ತಕ್ಕಂಥ ಸುಖಗಳನ್ನೆಲ್ಲ ಬದಿಗೊತ್ತಿ ಇಲ್ಲಿ ತಪಸ್ ಮಾಡ್ತಾ ಇದ್ದಾಳಲ್ಲ ಅಂತ ಅವನಿಗೆ ಆಶ್ಚರ್ಯವಾಗುತ್ತೆ. ಉಪಜಾತ ಕುತೂಹಲ, ಒಂದಷ್ಟು ಕುತೂಹಲವೂ ಉಂಟಾಗುತ್ತೆ. ಕುತೂಹಲದಿಂದ ಸಹ ತಾಂ ಪ್ರಣಿಪತ್ಯ, ಋಷಿಯಂತೆ ಇರ್ತಕ್ಕಂಥವಳು ಅಂದಮೇಲೆ ಪೂಜೆಗೆ ಗೌರವಕ್ಕೆ ಅರ್ಹಳಾದವಳು ಅಂಥೇಳಿ ಅವಳಿಗೆ ವಂದಿಸಿ, ಈದೃಶಸ್ಯ ತಪೋ ನಿಯಮಸ್ಯ ಕಾರಣಂ ಕಿಂ ಇತಿ ಅಪೃಚ್ಛ. ಯಾರಮ್ಮ ನೀನು, ಯಾಕೆ ಹೀಗೆ ಕಠಿಣವಾಗಿರ್ತಕ್ಕಂಥ ದೇಹ ದಂಡನೆಯನ್ನು ಮಾಡ್ತಕ್ಕಂಥ ತಪಸ್ ಮಾಡ್ತಿದ್ದೀಯಂತ ಕಾರಣವನ್ನು ಕೇಳ್ತಾನೆ. ತದಾಸ ಸ್ವವೃತ್ತಾಂತಂ ಕಥಯತಿ, ಆಗ ಅವಳು ತನ್ನ ವೃತ್ತಾಂತವನ್ನು ಹೇಳ್ತಾಳೆ. ಇದಿಷ್ಟು ಈ ಪಾಠದ ಪೀಠಿಕಾ ಭಾಗ. ಇದನ್ನು ಇಲ್ಲಿಗೆ ಸಮಾಪ್ತಗೊಳಿಸೋಣಂತೆ. ಮುಂದಿನ ತರಗತಿಯಲ್ಲಿ ನಾವು ನೇರವಾಗಿ ಪಾಠಕ್ಕೆ ಬರೋಣಂತೆ. ಧನ್ಯವಾದಗಳು.